ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೈಸ್ ಲಾರ್ಡ್. ಈ ದಿನ ಯೇಸು ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನೆ. ಜೀಸಸ್ ಹಿಯರ್ಸ್ ಅವರ್ ಎವರಿ ಪ್ರೇಯರ್ಸ್. ಈ ದಿನ ಶಾಲೆಗೆ ಮತ್ತು ಕಾಲೇಜುಗಳಿಗೆ ಹೋಗುವಂಥ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡೋಣ. ಮಹೋನ್ನತನಾದ ಯೇಸುವೆ ನಿಮ್ಮ ಸ್ತೋತ್ರ. ಪರಲೋಕದಲ್ಲಿರುವ ತಂದೆ ನಿಮ್ಮ ಸ್ತೋತ್ರಪ್ಪ. ನಮ್ಮನ್ನುಂಟು ಮಾಡಿದ ದೇವರೇ ಸ್ತೋತ್ರ. ಸಕಲವನ್ನು ಉಂಟು ಮಾಡಿದ ಆತನೇ ನಿಮ್ಮ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜ. ಸರ್ವ ಸೃಷ್ಟಿಗೆ ಯಜಮಾನನಾಗಿದೆ ರಾಜನೇ ಸ್ತೋತ್ರ ಮಾಡುತ್ತೇನೆ ಸಪ್ಪ. ಅಪ್ಪ 2 ತಿಮೋತಿ 1:7 ಬರೆದಿಲ್ಲಪ್ಪ. ಯಾಕೆಂದರೆ ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮೆ ಹೊರತು ಭಯದ ಆತ್ಮವಲ್ಲ. ಹೌದಪ್ಪ, ಈ ಸಮಯಗಳಲ್ಲಿ ಕರ್ತನೆ ಶಾಲೆಗೆ ಕಾಲೇಜಿಗೆ ಹೋಗುವಂಥ ಮಕ್ಕಳನ್ನು ಕರ್ತನೆ ಅಪ್ಪ, ಈ ನಿನ್ನ ಆತ್ಮದಿಂದ ನೀನು ಕೊಟ್ಟಿರುವಂಥ ಆತ್ಮವು ಬಲ, ಪ್ರೀತಿಯಿಂದ ಒಂದು ಸ್ವಸ್ಥ ಬುದ್ಧಿಯ ಆತ್ಮವುಳ್ಳವರಾಗಿ ನಡೆಯುವಂತೆ ಸಹಾಯ ಮಾಡಪ್ಪ. ಎಲ್ಲ ಮಕ್ಕಳನ್ನು ಕರ್ತನೆ ಒಂದು ಒಳ್ಳೆಯ ಆರೋಗ್ಯ ದೇಹದಲ್ಲಿಯೂ ಕರ್ತನೆ, ಒಂದು ಆತ್ಮಿಕದಲ್ಲಿ ಕರ್ತನೆ, ಒಂದು ಸ್ವಸ್ಥ ಬುದ್ಧಿ ಉಳ್ಳವರಾಗಿ ಕರ್ತನೆ ಅಪ್ಪ, ಒಂದು ಪ್ರೀತಿ ವಿಶ್ವಾಸ ನಡೆಯಿಂದಲೂ ಕರ್ತನೆ ಎಸಪ್ಪ ನೀನು ನಾಮನ್ನು ಮಯಪಡಿಸುವಂತರಾಗಬೇಕಪ್ಪ. ಅವ್ರು ಹೋಗುವಾಗಲೂ ಬರುವಾಗಲೂ ಕರ್ತನೆ ನಿನ್ನ ಅಂಗೇರಿ ಚಿತ್ರೈಸುತ್ತಾ ನಿನ್ನ ರಕ್ತ ಕೋಟೆಯಲ್ಲಿ ಮರೆಮಾಚುಂತ ನಿನ್ನ ಶಿಲ್ಬೆಯಿಂದ ಮರೆಮಾಚಬೇಕಪ್ಪ. ಯಾವುದೋ ಒಂದು ಭಯವು ಆತ್ಮವರಲ್ಲಿ ಇರಬಾರ್ದು ಕರ್ತನೆ. ಒಂದು ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಈ ವಚನ ಹೇಳಿದ ಪ್ರಕಾರ ಅವ್ರು ನಡೆಸುವ ದೇವರಾಗಿದ್ದಿಲ್ಲ ರಾಜನದಕ್ಕಾಗಿ ಸ್ತೋತ್ರ. ಮತ್ತೆ ಫಿಲಿಪ್ಪಿ 4:13 ಬರೆದಿದೆ, ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕ ನಾನೆಲ್ಲವನ್ನೂ ಮಾಡುವೆನು. ಆಮೇಲೆ ಅಪ್ಪ, ಹೌದು, ನಮ್ಮನ್ನು ಪ್ರತಿಯೊಬ್ಬ ಮನುಷ್ಯನ ಸೃಷ್ಟಿಗೆ ಕರ್ತನು ನೀನಾಗಿರುವಾಗಪ್ಪ, ನಾವು ಯಾವಾಗ ಬಲನೆತ್ತಲಿದ್ದೇವೋ ಎಸಪ್ಪ, ನಾವು ನಿನ್ನ ಬಳಿ ಬರುವಾಗಪ್ಪ ನಮ್ಮನ್ನು ಬಲಪಡಿಸುವ ದೇವರ ಕರ್ತನೆ ಅಪ್ಪ. ಇಲ್ಲಿ ಶಾಲೆಗೂ ಮತ್ತು ಕಾಲೇಜುಗಳು ಹೋಗುವಂಥ ಮಕ್ಕಳಿಗೆ ಕರ್ತನಪ್ಪ ಒಂದು ಕ್ರಿಸ್ತನಪ್ಪ ನೀನು ಬಲಪಡಿಸುತ್ತಿರುವುದು ಕಾಯಿಸ್ತೋತ್ರಪ್ಪ. ನೀನು ಅವರ ಒಳಗಿದ್ದು ಕರ್ತನೆ ಕಾರ್ಯ ಮಾಡುತ್ತಿರುವುದು ಕಾಯಿಸ್ತೋತ್ರ. ಅವ್ರ ಜೊತೆಗಾರನಾಗಿದ್ದು, ಸ್ನೇಹಿತನಾಗಿದ್ದು, ಎಲ್ಲ ವಿಷಯಗಳಲ್ಲಿ ಕರ್ತನೆ ಅಪ್ಪ ಬಲಪಡಿಸಿದ ಕಾಯಿಸ್ತೋತ್ರ. ಇನ್ನು ಮುಂದೆ ಬಲಪಡಿಸುವ ನೀನಾಗಿದ್ದೆಲ್ಲ ರಾಜನೇ ನಿಮ್ಮ ಸ್ತೋತ್ರ ಮಾಡುತ್ತೇವೆ ರಾಜನಪ್ಪ. ಮತ್ತು ಕೀರ್ತನೆಗಳು 56:3 ನಾನು ಭಯಪಡುವ ಸಮಯದಲ್ಲಿ ನಿನ್ನಲ್ಲಿ ಭರವಸೆವಿಡೆನು. ಹೌದಪ್ಪ, ಆ ಮಕ್ಕಳನ್ನು ಕರ್ತನೆ ಓದುವಂಥ ಮಕ್ಕಳೇ ಕರ್ತನೆ ಅಪ್ಪ, ಚಿಕ್ಕ ಮಕ್ಕಳೇ ದೊಡ್ಡವರಿಗಾಗಿ ಕರ್ತನಪ್ಪ ಈ ವಾಕ್ಯವನ್ನು ಕರ್ತನೆ ವಾಕ್ಯದೊಂದಿಗೆ ಪ್ರಾರ್ಥಿಸುವಂತಳಾಗಿದೆ ಕರ್ತನಪ್ಪ. ಯಾವ ಸಮಯಗಳು ಭಯಪಡುತ್ತಾರಪ್ಪ ಅಪ್ಪ, ಓದು ವಿಷಯಗಳಲ್ಲಿ ಕರ್ತನೆ ಅಪ್ಪ, ಬರೆಯುವಂಥ ಸಮಯಗಳಲ್ಲಿ ಕರ್ತನೆ ಅಪ್ಪ, ಅವರು ಯಾವ ಒಂದು ಸಮಯಗಳಲ್ಲಿ ಕರ್ತನೆ ನಿರೀಕ್ಷಿಸ್ತಾರಪ್ಪ, ಯಾವ ಸಮಯಗಳ ಭಯದಿಂದ ಇರುವಂತೆ ಕಾರ್ಯಗಳು ಎದುರಾಗುತ್ತೆ ಕರ್ತನೆ, ಆ ಕಾರ್ಯಗಳಿಗಪ್ಪ ಭಯಪಡದೆ ಕರ್ತನೆ ನಿನ್ನಲ್ಲಿ ಭರವಸೆ ಇಡುವಂತೆ ಸಪ್ಪ ನೀನು ಧೈರ್ಯದ ಆತ್ಮನು ಕೊಡು ಅಪ್ಪ. ಅವ್ರು ನೀನು ಕರ್ತನೆ ಸಮಾಧಾನ ಪಡಿಸಬೇಕಾಗಿ ಈ ವಾಕ್ಯವೊಂದಲ್ಲಿ ಕರ್ತನೆ ಈ ವಾಕ್ಯದೊಂದಿಗೆ ಸಪ್ಪ ಪ್ರಾರ್ಥಿಸುತ್ತೇವೆ ಸಪ್ಪ. ಸ್ತೋತ್ರ ಅಪ್ಪ. ಅವ್ರ ಜ್ಞಾನಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ ಅಪ್ಪ. ಅವ್ರ ವಿದ್ಯಾಭ್ಯಾಸಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ರಾಜನೇ ಅಪ್ಪ. ವಾಕ್ಯವು ಕರ್ತನಪ್ಪ ಕೀರ್ತನೆಗಳು 119 ಅಪ್ಪ 105 ಬರೆಯಲ್ಪಟ್ಟಿದ್ದೆಲ್ಲ ಕರ್ತನೆ ಸಪ್ಪ. ನಿನ್ನ ವಾಕ್ಯವು ನನ್ನ ಪಾದಕ್ಕೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದಪ್ಪ. ಹೌದಪ್ಪ, ಪ್ರತಿಯೊಬ್ಬ ಮಕ್ಕಳಿಗೆ ಕರ್ತನೆ ನಿನ್ನ ವಾಕ್ಯವೇ ಕರ್ತನೆ ಒಂದು ದೀಪವಾಗಿ ಕರ್ತನಪ್ಪ, ಪಾದಕ್ಕೆ ಅಪ್ಪ ದಾರಿಗೆ ಒಂದು ಬೆಳಕಾಗಿ ಕರ್ತನ ಒಂದು ಪ್ರಕಾಶವಾಗಿರಲಿ ಕರ್ತನಪ್ಪ. ಅವರನ್ನು ನೀನು ಯಾವ ಉದ್ದೇಶವಾಗಿ ಆರಿಸಿಕೊಂಡಿದ್ಯೋ ರಾಜ, ಅದು ಅವರನ್ನು ಕರ್ತನೆ ಅದೇ ರೀತಿ ನಡೆಸುವ ದೇವರಾಗಿದ್ದಿಲ್ಲ ಸಪ್ಪ. ನಿಮ್ಮ ಸ್ತೋತ್ರ ಅಪ್ಪ. ಯಾವುದು ಬೇರೆ ಒಂದು ವಿಷಯಗಳಿಗೆ ಅವರು ತಲೆ ಹಾಕದಾಗೆ ಕರ್ತನೆ ನಿನ್ನನ್ನೇ ನಿರೀಕ್ಷಿಸುತ್ತಪ್ಪ. ನೀನು ಹೇಳಿದ ವಾಕ್ಯಗಳನ್ನೇ ಕೈ ನಡೆಯುವಂತೆ ನೀನು ಸಹಾಯ ಮಾಡುವ ದೇವರಾಗಿದ್ದಿಲ್ಲ ರಾಜನೇ ಸ್ತೋತ್ರ ಅಪ್ಪ. ಎಲ್ಲಾದರೂ ಕರ್ತನಪ್ಪ ನಂಬಿಕೆ ನಮ್ಮಲ್ಲಿ ಕಡಿಮೆ ಇರುವುದಾದ್ರೂ ಕರ್ತನೆ ಸಪ್ಪ ನಂಬಿಕೆ ಹೆಚ್ಚಿಸುವ ದೇವರು ಅಪ್ಪ. ಮಕ್ಕಳ ಸಂಗಡ ನೀನು ಮಾತನಾಡುವ ದೇವರು ಅಪ್ಪ. ಮಕ್ಕಳಲ್ಲಿ ನೀನು ಕಾರ್ಯ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ರಾಜನೇ ಸ್ತೋತ್ರ ಅಪ್ಪ. ಜ್ಞಾನೋಕ್ತಿಗಳು 3:5 ಮತ್ತು 6 ಬರೆಯಲ್ಪಟ್ಟ ರೀತಿಯಲ್ಲಿ ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸೆಯಿಡು ಮತ್ತು ನಿನ್ನ ಸ್ವಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳಬೇಡ. ನಿನ್ನ ಮಾರ್ಗಗಳೆಲ್ಲ ಆತನು ಸನ್ಮಾನಿಸು, ಆಗ ನಿನ್ನ ಮಾರ್ಗಗಳಲ್ಲೆಲ್ಲ ಆತನನ್ನು ಸನ್ಮಾನಿಸು, ಆಗ ಆತ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಹೌದೇಸಪ್ಪ, ಈ ವಾಕ್ಯದೊಂದಿಗೆ ಕರ್ತನ ಹೃದಯದಲ್ಲಿ ಪೂರ್ಣ ಹೃದಯದಿಂದ ಕರ್ತನೆ ಸಪ್ಪ ಕರ್ತನಲ್ಲಿ ಭರವಸೆ ಇಡುವಂತೆ ಸಹಾಯ ಮಾಡು. ಸ್ವಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳದೆಸಪ್ಪ ನಿನ್ನ ಮಾರ್ಗಗಳಲ್ಲಿ ಸನ್ಮಾನಿಸುವಂತೆ ಅಪ್ಪ, ನಿನ್ನ ಮಾರ್ಗ ನಡೆಯುವಂತೆ ಸಹಾಯ ಮಾಡು ಕರ್ತನೆ ಸೇವೆ. ಮತ್ತು ಯಾಕೋಬ 1:5 ನಿಮ್ಮಲ್ಲಿ ಅವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ,
ಅದು ಅವನಿಗೆ ದೊರಕುವುದು. ದೇವರು ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವಾತನಾಗಿದ್ದಾನೆ. ಹೌದಪ್ಪ, ಯಾರೆಲ್ಲ ಮಕ್ಕಳ ಕರ್ತನಪ್ಪ ಅಪ್ಪ ಓದಕ್ಕಾಗ್ತಿಲ್ಲ, ಓದಕ್ಕೆ ಬರೆಯುವುದಕ್ಕೆ ಬರುವುದಿಲ್ಲ ಎಂಬುದಾಗಿ ಅಪ್ಪ ಒಂದು ಅನೇಕ ಕರ್ತನವರು ಒಂದು ಹಿಂಸೆಯಲ್ಲಿ ಕರ್ತನ ಮಾನಸಿಕವಾಗಿ ಕರ್ತನಪ್ಪ ಕುಗ್ಗಿ ಹೋಗಿದರ ಕರ್ತನೆ ಅಂತ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇವೆ ರಾಜ. ನಿನ್ನಲ್ಲಿ ಕೇಳಿಕೊಳ್ಳುವಾಗಪ್ಪ ಜ್ಞಾನವನ್ನು ಕೊಡುವಾತ ನೀನಾಗಿದ್ಯಾ ಅಪ್ಪ. ಅದು ಉದಾರ ಮನಸ್ಸಿನಲ್ಲಿ ಕೊಡುವವನಾಗಿದ್ದೆ ರಾಜನೇ ಅಪ್ಪ. ಯಾಕೊಬ್ಬ 1:5 ವಚನವು ಕರ್ತನಪ್ಪ ಎಲ್ಲ ಮಕ್ಕಳೆಲ್ಲ ಕರ್ತನೆ ನೀನು ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ರಾಜನೇ, ಸ್ತೋತ್ರ. 1 ತಿಮೋತಿ 4:12 ವಚನದಲ್ಲಿ ಬರೆಯಲ್ಪಟ್ಟ ರೀತಿಯಲ್ಲಿ ಕರ್ತನೆ ಯೌವನಸ್ಥನೆಂದು ನಿನ್ನನ್ನು ಅಸಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ವಿಶ್ವಾಸಿಗಳಿಗೆ ನುಡಿಯಲ್ಲಿಯೂ ನಡೆಯಲಿಯೂ ಪ್ರೀತಿಯಲ್ಲಿಯೂ ಆತ್ಮದಲ್ಲಿಯೂ ನಂಬಿಕೆಯಲ್ಲಿಯೂ ಶುದ್ಧತ್ವದಲ್ಲಿಯೂ ನೀನೇ ಮಾದರಿಯಾಗಿರುವಂತಪ್ಪ. ಈ ಸಮಯದಲ್ಲಿ ಕರ್ತನಪ್ಪ ಅವರು ಹೇಗೆ ಜೀವಿಸಬೇಕೆಂಬುದಾಗಿ ಅವ್ರ ಕ್ಯಾರೆಕ್ಟರ್ ಕರ್ತನಪ್ಪ, ಅವ್ರ ಗುಣಲಕ್ಷಣಗಳನ್ನು ಕರ್ತನಪ್ಪ, ಅವರ ಸ್ವಭಾವವನ್ನು ಬದಲಾಯಿಸುವ ದೇವರಾಗಿದೆ ರಾಜನೇ ಅಪ್ಪ. ತಂದೆ ತಾಯಿಗೆ ವಿಧೇಯರಾಗಿ ನಡೆಯುವಂಥ ಮಕ್ಕಳಾಗಿ ಕರ್ತನಪ್ಪ ಅಪ್ಪ. ಹೌದು ಕರ್ತನೆ ಅಪ್ಪ, ನೀನ ರಾಜನೇ ಅಪ್ಪ. ಅವರು ಹೇಗೆ ಒಂದು ನಡೆಯಿಂದಲೂ ನುಡಿಯಿಂದಲೂ ಪ್ರೀತಿಯಲು ಒಂದು ಪರಿಶುದ್ಧಾತ್ಮದಿಂದಲೂ ಕರ್ತನೆ ನಂಬಿಕೆಯಲ್ಲಿ ಶುದ್ಧತ್ವದಲ್ಲಿ ಜೀವಿಸ್ಬೇಕಪ್ಪ. ಅನೇಕರಿಗೆ ಒಂದು ಮಾದರಿಯಾದ ಜೀವಿತದ ನಡೆಸುವಂತೆ ಸಹಾಯ ಮಾಡು ಕರ್ತನಪ್ಪ ಅಪ್ಪ. ಒಳ್ಳೆಯ ಸ್ನೇಹಿತನಾಗಿ ಕರ್ತನೆ, ಒಳ್ಳೆ ಸ್ನೇಹಿತರನ್ನ ಕರ್ತನೆ ಆರಿಸಿಕೊಳ್ಳುವಂಥ ಜ್ಞಾನವನ್ನು ಕೊಡಪ್ಪ. ಅವರ ಸ್ವಭಾವದಲ್ಲಿ ಕರ್ತನೆ ಅಪ್ಪ. ಹೌದು ರಾಜ, ತಂದೆ ತಾಯಿಗಳ ಮಾತುಗಳನ್ನು ಕೇಳಿ ಆ ಮಾತುಗಳನ್ನು ಅನುಸರಿಸಿ ನಡೆಯುವಂಥ ಮಕ್ಕಳಾಗಬೇಕು ಕರ್ತನೆ. ಎಡಬಲಕ್ಕೆ ತಿರುಗದೆ ಸಪ್ಪ ಅಪ್ಪ. ಪ್ರತಿಯೊಂದು ವಿಷಯಗಳಲ್ಲೂ ನಿನಗೆ ಸ್ತೋತ್ರ ಸಲ್ಲುವಂಥ ಮಕ್ಕಳಾಗಬೇಕು ರಾಜನಪ್ಪ. ಇದುವರೆಗೂ ಕರ್ತನಪ್ಪ ಶಾಲೆಗೂ ಮತ್ತು ಕಾಲೇಜುಗಳು ಹೋಗುವಂಥ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇವೆ ರಾಜ. ನೀನೆಲ್ಲರಲ್ಲೂ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಅವ್ರನ್ನ ಬಲಪಡಿಸುತ್ತಾ ಅಪ್ಪ ನೀನು ನಡೆಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಅವ್ರಿಗೆ ಬೇಕಾದ ಜ್ಞಾನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಒಂದು ಒಳ್ಳೆ ಸ್ವಭಾವದ ನಡೆಯುವಂತೆ ನೀನು ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಎಲ್ಲ ಸ್ತುತಿಯುಗ ನಮ್ಮ ಮಾನವ ಒಬ್ಬರ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡೊಂದು ಜೀವ ತಂದೆ, ಆಮೇನ್.